ಒಂದು ವೇಳೆ ಪ್ರಾಚೀನ ಹಬ್ಬಗಳು ಕೇವಲ ಹಳೆಯ ಆಚರಣೆಗಳಾಗಿರದೆ ಭವಿಷ್ಯದ ರಹಸ್ಯಗಳನ್ನು ತಿಳಿಸುವ ಒಂದು ಕೋಡ್ ಆಗಿದ್ರೆ ಹೇಗಿರುತ್ತೆ ಅಲ್ವಾ? ಇವತ್ತು ನಾವು ಈ ಹಬ್ಬಗಳನ್ನ ಕೇವಲ ಇತಿಹಾಸವಾಗಿ ಅಲ್ಲ, ಬದಲಿಗೆ ಒಂದು ಪ್ರವಾದನಾತ್ಮಕ ನಕ್ಷೆಯಾಗಿ ನೋಡುವ ಒಂದು ಆಳವಾದ ದೃಷ್ಟಿಕೋನವನ್ನ ಪರಿಶೀಲಿಸೋಣ. ಸರಿ, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಈ ವಿವರಣೆಯ ಮುಖ್ಯ ವಿಷಯ. ಇದು ಕೇವಲ ಒಂದು ಐತಿಹಾಸಿಕ ಕುತೂಹಲ ಅಷ್ಟೇ ಅಲ್ಲ, ಇದು ಇಡೀ ಇತಿಹಾಸದ ಹಾದಿಯನ್ನೇ ಬೇರೆ ರೀತಿ ನೋಡುವ ಒಂದು ವಿಶಿಷ್ಟ ದೇವತಾಶಾಸ್ತ್ರದ ವ್ಯಾಖ್ಯಾನ. ಇದು ಇರೋ ಹಲವು ವ್ಯಾಖ್ಯಾನಗಳಲ್ಲಿ ಒಂದು, ಆದರೆ ತುಂಬಾನೇ ಕುತೂಹಲಕಾರಿಯಾದದ್ದು. ಬನ್ನಿ, ಈ ಪ್ರವಾದನಾತ್ಮಕ ಟೈಮ್ಲೈನ್ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಪ್ರತಿಯೊಂದು ಹಬ್ಬವೂ ಒಂದು ದೊಡ್ಡ, ತೆರೆದುಕೊಳ್ಳುತ್ತಿರುವ ವಿಶ್ವಕಥೆಯ ಭಾಗ ಅಂತ ಹೇಗೆ ನೋಡಲಾಗುತ್ತೆ ಅನ್ನೋದನ್ನ ತಿಳಿಯೋಣ. ಇದರ ಹಿಂದಿರೋ ಮೂಲ ಐಡಿಯಾ ಏನು ಅಂದ್ರೆ, ಈ ಪವಿತ್ರ ಹಬ್ಬಗಳನ್ನ ಕೇವಲ ಹಳೆ ಘಟನೆಗಳ ನೆನಪಿಗಾಗಿ ಆಚರಿಸೋದು ಅಂತ ನೋಡೋದಿಲ್ಲ, ಬದಲಿಗೆ ಇದು ಮೋಕ್ಷದ ಇತಿಹಾಸಕ್ಕಾಗಿ ದೇವರು ಕೊಟ್ಟಿರೋ ಒಂದು ಪಕ್ಕಾ ಬ್ಲೂ ಪ್ರಿಂಟ್ ಅಂತ ನಂಬಲಾಗುತ್ತೆ. ಈ ಹಬ್ಬಗಳ ಸೀಕ್ವೆನ್ಸ್ ಅಂದ್ರೆ ಅವು ಬರುವ ಕ್ರಮ ಇದೆಯಲ್ಲ, ಅದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ಆತ್ಮಗಳ ಮೊದಲ ಸುಗ್ಗಿಯಿಂದ ಹಿಡಿದು ದೇವರ ರಾಜ್ಯದ ಅಂತಿಮ ಸ್ಥಾಪನೆವರೆಗಿನ ಒಂದು ಸ್ಪಷ್ಟವಾದ ಟೈಮ್ಲೈನ್ ಅನ್ನು ತೋರಿಸುತ್ತೆ. ಸರಿ, ಹಾಗಾದ್ರೆ ಈ ಕ್ಯಾಲೆಂಡರ್ ಪ್ರಕಾರ ನೆರವೇರಿದ ಮೊದಲ ಪ್ರಮುಖ ಘಟನೆ ಯಾವುದು? ಅದುವೇ ಪಂಚಾಶತ್ತಮ ದಿನ. ಇದು ಪ್ರಥಮ ಫಲಗಳ ಹಬ್ಬ ಆದ ನಿಖರವಾಗಿ 50 ದಿನಗಳ ನಂತರ ನಡೆಯಿತು. ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಗೊತ್ತಾ? ಗೋಧಿ ಹೊಲದಲ್ಲಿ ನಡೆಯೋ ನಿಜವಾದ ಸುಗ್ಗಿ ಅಂದ್ರೆ ಫಿಸಿಕಲ್ ಹಾರ್ವೆಸ್ಟ್, ಪವಿತ್ರಾತ್ಮವನ್ನ ಪಡೆದ ಮೊದಲ ವಿಶ್ವಾಸಿಗಳ ಸ್ಪಿರಿಚುವಲ್ ಹಾರ್ವೆಸ್ಟ್ಗೆ ಒಂದು ನೇರ ಸಂಕೇತವಾಗಿ ನೋಡಲಾಗುತ್ತೆ. ಅಂದ್ರೆ ಒಂದು ಕೃಷಿ ಆಚರಣೆ ಒಂದು ದೊಡ್ಡ ಆಧ್ಯಾತ್ಮಿಕ ಮೈಲಿಗಲ್ಲನ್ನ ಪ್ರತಿನಿಧಿಸುತ್ತೆ. ಈ ಪ್ರವಾದನಾತ್ಮಕ ಟೈಮ್ಲೈನ್ನಲ್ಲಿ ಮುಂದಿನ ದೊಡ್ಡ ಈವೆಂಟ್ ಅಂದ್ರೆ ಅದು ತುತೂರಿಗಳ ಹಬ್ಬ. ಇದನ್ನ ಯೇಸು ಕ್ರಿಸ್ತನ 2ನೇ ಬಾರಿಯ ಆಗಮನ, ಎಲ್ಲವನ್ನೂ ಬದಲಾಯಿಸೋ ಆ ಒಂದು ಕ್ಷಣ ಅಂತ ವ್ಯಾಖ್ಯಾನಿಸಲಾಗುತ್ತೆ. ಹಾಗಾದ್ರೆ 7 ಅನ್ನೋ ಸಂಖ್ಯೆ ಯಾಕೆ ಇಷ್ಟು ಮುಖ್ಯ? ಜೆರಿಕೋ ಯುದ್ಧ ನೆನ್ಪಿದ್ಯಾ? ಅಲ್ಲಿ ಹೇಗೆ 7 ಅನ್ನೋ ಸಂಖ್ಯೆ ಮುಖ್ಯವಾಗಿತ್ತೋ, ಇಲ್ಲೂ ಕೂಡ ಈ ಸಂಖ್ಯೆ ಅಂತ್ಯಕಾಲದ ಘಟನೆಗಳಿಗೆ ಒಂದು ಪವರ್ಫುಲ್ ಸಿಂಬಲ್ ಆಗಿ ಕೆಲಸ ಮಾಡುತ್ತೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ಈ ಸೀಕ್ವೆನ್ಸ್ ಇದೆಯಲ್ಲ, ಇದು ತುಂಬಾ ತೀವ್ರವಾದ ಘಟನೆಗಳು ನಡೆಯೋ ಒಂದು ಸಮಯವನ್ನ ತೋರಿಸ್ತೆ. ಇದೆಲ್ಲ ಶುರುವಾಗೋದು ಕೊನೆಯ ಅಂದ್ರೆ 7ನೇ ತುತೂರಿಯ ಶಬ್ದದಿಂದ. ಇದು ಇಡೀ ವಿಶ್ವದ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತೆ. ಇದು ನಮ್ಮನ್ನ ಈ ಇಡೀ ವ್ಯಾಖ್ಯಾನದ ಹೃದಯ ಭಾಗಕ್ಕೆ ಕರ್ಕೊಂಡ್ಬರುತ್ತೆ. ಇದು ಕೇವಲ ವೈಯಕ್ತಿಕ ಪಾಪಕ್ಷಮೆಯ ಬಗ್ಗೆ ಅಲ್ಲ, ಬದಲಿಗೆ ಇಡೀ ವಿಶ್ವದ ಭವಿಷ್ಯವನ್ನೇ ನಿರ್ಧರಿಸುವ ಮಹಾಪ್ರಾಯಶ್ಚಿತ್ತ ಅನ್ನೋ ಒಂದು ಕಾನ್ಸೆಪ್ಟ್. ಓಡಿ, ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಒಂದ್ ಕಡೆ ವೈಯಕ್ತಿಕ ಮೋಕ್ಷ, ಅದು ಈಗಲೂ ಲಭ್ಯವಿದೆ. ಇನ್ನೊಂದ್ ಕಡೆ ಸಾರ್ವತ್ರಿಕ ಪ್ರಾಯಶ್ಚಿತ್ತ, ಇದು ಇಡೀ ವಿಶ್ವಕ್ಕಾಗಿ ಮುಂದೆ ನಡೆಯಲಿರುವ ಒಂದು ಘಟನೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇಲ್ಲಿರೋ ಅತೀ ದೊಡ್ಡ ಸಮಸ್ಯೆ ಏನು? ಅದು ಒಂದು ಕಾಸ್ಮಿಕ್ ಪ್ರಾಬ್ಲಮ್. ಇದನ್ನ ಒಂದು ದೊಡ್ಡ ವಿಶ್ವ ನ್ಯಾಯಾಲಯದ ಕೇಸ್ ತರ ಯೋಚನೆ ಮಾಡಿ. ದೇವರ ವಿರುದ್ಧ ಶೈತಾನನು ಈ ಆರೋಪವನ್ನ ಮಾಡ್ತಾನೆ. ಇದು ದೇವರ ಸ್ವಭಾವವನ್ನ ಮತ್ತು ಆತನ ನಿಯಮದ ನ್ಯಾಯವನ್ನ ಇಡೀ ವಿಶ್ವದ ಮುಂದೆ ವಿಚಾರಣೆಗೆ ಇಡುತ್ತೆ. ಹಾಗಾದ್ರೆ ಈ ವ್ಯಾಖ್ಯಾನದ ಪ್ರಕಾರ ಇದಕ್ಕೆ ಪರಿಹಾರ ಏನು? ಅದು ಇಲ್ಲಿದೆ ನೋಡಿ. ಈ ವಿಶ್ವ ನ್ಯಾಯಾಲಯದ ಪ್ರಕರಣದಲ್ಲಿ ಹುತಾತ್ಮರು ಮುಖ್ಯ ಸಾಕ್ಷಿಗಳಾಗಿ ನಿಲ್ಲುತ್ತಾರೆ. ಅವರ ಜೀವನ ಮತ್ತು ಮರಣಗಳು ದೇವರ ನೀತಿಯನ್ನ ಸಮರ್ಥಿಸುತ್ತವೆ. ಅಂದ್ರೆ ಅವರು ದೇವರ ಪರವಾಗಿ ಸಾಕ್ಷಿ ಹೇಳ್ತಾರೆ. ಈ ಟೇಬಲ್ ಇದೆಯಲ್ಲ, ಇದು ಈ ಸಂಪರ್ಕವನ್ನ ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ಎಡಗಡೆ ನೋಡಿ ಪ್ರಾಚೀನ ಆಚರಣೆಯ ಭಾಗಗಳು, ಮಹಾಯಾಜಕ, ಬಲಿಯ ರಕ್ತ, ಹೀಗೆ. ಬಲಗಡೆ ಅವುಗಳ ಪ್ರವಾದನಾತ್ಮಕ ಅರ್ಥ, ಯೇಸುಕ್ರಿಸ್ತ, ಸೈತಾನ, ಹೀಗೆ. ಇದು ಈ ಕಾಂಪ್ಲೆಕ್ಸ್ ಐಡಿಯಾಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಮಾಡುತ್ತೆ. ದೇವರ ನಿಯಮ ಈ ರೀತಿ ಪ್ರೂವ್ ಆದ್ಮೇಲೆ ಯೋಜನೆಯ ಕೊನೆಯ ಹಂತಗಳು ಶುರುವಾಗುತ್ತೆ. ಇದು ಎಲ್ಲವನ್ನೂ ಮತ್ತೆ ಸರಿಪಡಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಪ್ರಾಯಶ್ಚಿತ್ತ ದಿನ ಈ ಅಂತಿಮ ಯೋಬೇಲ ಸಂವತ್ಸರವನ್ನು ಘೋಷಣೆ ಮಾಡುತ್ತೆ. ಇದು ಕೇವಲ ಭೂಮಿ ಮೇಲಿನ ಒಂದು ಆಚರಣೆಯಲ್ಲ, ಬದಲಿಗೆ ಇಡೀ ಸೃಷ್ಟಿಗಾಗಿ ಒಂದು ಕಾಸ್ಮಿಕ್ ರೀಸೆಟ್, ಒಂದು ದೊಡ್ಡ ಮರುಹೊಂದಾಣಿಕೆ. ಹಾಗಾದ್ರೆ ಇದರ ಫೈನಲ್ ರಿಸಲ್ಟ್ ಏನು? ದೂರುದಾರನಾದ ಸೈತಾನನಿಗೆ ತೀರ್ಪು ಸಿಗುತ್ತೆ ಮತ್ತು ತುಂಬಾ ಸಮಯದಿಂದ ಮಾತು ಕೊಟ್ಟಿದ್ದ ಶಾಂತಿಯ ಯುಗ ಶುರುವಾಗುತ್ತೆ. ಇದರ ಆಳ್ವಿಕೆ ನಡೆಸೋದು ಕ್ರಿಸ್ತ ಮತ್ತು ಪುನರುತ್ಥಾನಗೊಂಡ ಹುತಾತ್ಮರು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಕೊನೆಯ ವಿಷಯ ಅಂದ್ರೆ, ಈ ಅವಧಿಯನ್ನ ಇತಿಹಾಸದುದ್ದಕ್ಕೂ ತಮ್ಮ ನಂಬಿಕೆಗೋಸ್ಕರ ಕಷ್ಟಪಟ್ಟವರಿಗೆ ಸಿಗೋ ನ್ಯಾಯ ಮತ್ತು ಪರಿಹಾರ ಅಂತ ನೋಡ್ಲಾಗುತ್ತೆ. ಕೊನೆಯದಾಗಿ ಇದು ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ.
ಈ ದೃಷ್ಟಿಕೋನದಲ್ಲಿ ನೋಡಿದಾಗ ವೈಯಕ್ತಿಕ ಮತ್ತು ಐತಿಹಾಸಿಕ ಕಷ್ಟಗಳು ಕೇವಲ ಸುಮ್ಮನೆ ನಡೆಯೋ ಘಟನೆಗಳೂ ಅಲ್ಲ, ಬದಲಿಗೆ ಒಂದು ದೊಡ್ಡ ವಿಶ್ವ ತೀರ್ಪಿನ ಅರ್ಥಪೂರ್ಣ ಭಾಗಗಳಾಗಿ ಕಾಣಿಸ್ತವೆ.